ಇಂಡಿಯನ್ ರೋಡ್ ಸೇಫ್ಟಿ ಟ್ರಸ್ಟ್ ಹಾಗೂ ಭಾರತ್ ಎನ್ವೈರನ್ಮೆಂಟ್ ಸೇಫ್ಟಿ ಟ್ರಸ್ಟ್ ವತಿಯಿಂದ ರಸ್ತೆ ಸುರಕ್ಷತೆಗಾಗಿ ಅಪಘಾತ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಮಿಷನ್ 2030 ಅಡಿಯಲ್ಲಿ ವಿಷಯ ಹೆಲ್ಮೆಟ್ ಧರಿಸಿ. ಪಾಪ ಮಹಿಳೆಯರಿಗೆ ಅದು ಕಷ್ಟ ಆಗ್ಬೋದು. ಹೆಲ್ಮೆಟ್ ಧರಿಸೋಕ್ಕೂ ಮುಂಚೆ ಪಾಪ ತಾವು ಸ್ವೆಟ್ ಅಬ್ಸರ್ವಿಂಗ್ ಬಟ್ಟೆ ಇರುತ್ತೆ ತಮಗೆ ಸ್ಪೆಷಲ್ ಆಗಿ. ಡಾಕ್ಟರ್ ಹತ್ರ ಅಡ್ವೈಸ್ ಕೇಳ್ಕೊಂಡ್ಬಿಟ್ಟು ನಮ್ಮ ಕೇಶಗಳಿಗೆ ತೊಂದರೆ ಆಗಿರೋ ಥರ ಅದನ್ನು ಧರಿಸ್ಕೊಂಡು ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ಹಾಕಿದ್ರೆ ಮಾತ್ರ ದಯವಿಟ್ಟು ಸವಾರಿ ಮಾಡಬೇಡಿ. ಆಮೇಲೆ ಸ್ಪೀಡ್ ಲಿಮಿಟ್ ಇರಿ, ಸಿಟಿಲಿದ್ದಾಗ ಸ್ಪೀಡ್ ಲಿಮಿಟ್ ಇರಿ. ಹಾಗೂ ನಿಮ್ಗೆ ಹೈವೇಸಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಮ್ಯಾಕ್ಸಿಮಮ್ 80 ಅಂತ ಕೊಟ್ಟಿದ್ದಾರೆ. ಈಗ ದಶಪಥ ಹೆದ್ದಾರಿನಲ್ಲಿ ನಾವು ಹೋಗುವಾಗ ಪಾಪ ಯಾವ ಟ್ರ್ಯಾಕಲ್ಲಿ 80 ಹೋಗ್ಬೇಕು, ಯಾವ ಟ್ರ್ಯಾಕಲ್ಲಿ 100 ಹೋಗ್ಬೇಕು, ಯಾವ ಟ್ರ್ಯಾಕಲ್ಲಿ 60 ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ ಆ ಜಾಗದಲ್ಲಿ ಹೋದಾಗ. ಸೊ ನೀವು ಆ ದಶಪಥ ಹೆದ್ದಾರಿಯಲ್ಲಿ ಹೋಗುವಾಗ ನನ್ನ ಅಂದಾಜಿಗೆ ಎದರಲ್ಲಿ ಎಷ್ಟು ನಿಮಗೆ ನೋಟ ಇದೆಯೋ ಅಷ್ಟೇ ನೋಟ ನಿಮ್ಗೆ ಹಿಂದೆನೂ ಇರಬೇಕು. ಯಾಕಂದರೆ ಸಪೋಸ್ ನೀವು ಓವರ್ಟೇಕ್ ಮಾಡೋಕ್ಕೆ ರೈಟ್ ತಗೊಂಡಾಗ ಎಲ್ಲೋ ಒಂದು ಕಡೆ ಈ ಕಡೆಯಿಂದ ಇನ್ನೂ ಸ್ಪೀಡಲ್ಲಿ ಬರ್ತಾ ಇರ್ತದೆ ಇನ್ನೊಂದು ಗಾಡಿ, ಈ ಬಲಗಡೆ ಹಿಂದೆ ಏನು ಬರ್ತಾ ಇದೆ ಅಂತ ನೋಡಿದಿರೋ ಗಾಡಿನ ನೀವು ಓವರ್ಟೇಕ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಮುಖ್ಯ, ಸೀಟ್ ಬೆಲ್ಟ್ ಧರಿಸಿ. ಸೀಟ್ ಬೆಲ್ಟ್ ಧರಿಸಲಿಲ್ಲ ಅಂದರೆ ಖಂಡಿತ ಸ್ಟಿಯರಿಂಗು ಇಲ್ಲ ನೀವು ಹೋಗಿ ಸ್ಟಿಯರಿಂಗ್ ಮೇಲೆ ಕೊರೈಡ್ ಆಗೋದು, ಮಹಾ ಅಪಘಾತ ಆಗುವಂಥ ಸಾಧ್ಯತೆ ಇದೆ. ಸೊ ಸೀಟ್ ಬೆಲ್ಟ್ ಧರಿಸಿ, ಎಚ್ಚರಿಕೆಯಿಂದ ಓಡಿಸಿ. ಹೇಳ್ತಾರೆ ಎಷ್ಟೋ ಮಾತುಗಳಿರ್ತಾರೆ, ಅತಿ ಬೇಗ ಅತಿ ಬೇಗ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾ ಇರ್ತಾರೆ. ದಯವಿಟ್ಟು ಇದು ಯಾವುದಕ್ಕೂ ನೀವೆಲ್ಲ ಒಂದು ಬಲಿಯಾಗ್ತೀರ. ಈ ಮಾತುಗಳಿಗೆ ನಾವು ಒಂದು ಇದು ತುತ್ತಾಗ್ತೀರ. ನಮ್ಮ ತಂದೆ ತಾಯಿಗೆ ಪ್ರೀತಿಯ ಮಕ್ಕಳಾಗಿ ನಾವು ಒಂದು ಆದರ್ಶ ವ್ಯಕ್ತಿತ್ವ ಉಳ್ಳ ವ್ಯಕ್ತಿಗಳಾಗಿ ಯುವಕರಾಗಿ ನೋಡಪ್ಪ, ನಮಗೆ ವಯಸ್ಸಾದರೆ ನೀವಲ್ವೇನೆಯ ಕೈ ಹಿಡ್ಕೊಂಡು ನಡೆಸ್ಬೇಕಾದವರು ಎಲ್ಲ ನೀವು ಎಲ್ಲ ಅಕಾಲ ಮೃತ್ಯು ಹರಣಂ ಅಂತೆಲ್ಲ ಪೂಜೆ ಎಲ್ಲ ಮಾಡಿಸ್ತಾರೆ ದೇವಸ್ಥಾನದಲ್ಲಿ. ನೀವು ಎಲ್ಲ ಅಕಾಲ ಮೃತ್ಯುದಲ್ಲಿ ಹೊರಟೋಗ್ಬಿಟ್ರೆ ನಮ್ಮ ಹಿಡ್ಕೊಂಡು ನಡೆಸೋರು ಯಾರು? ದೇಶ ನಡೆಸೋರು ಯಾರು? ನಿಮ್ಮನ್ನೇ ನಂಬಿದ್ದಾರೆ. ಅದಕ್ಕೋಸ್ಕರ ನಿಮಗೇನೆ ನಾವು ಬುದ್ಧಿ ಹೇಳಬೇಕು. ವಿಧಿ ಇರ್ತೀರ, ಏನು ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಯೌವನದಲ್ಲಿ ಅಂಥ ಬೈಕ್ಗಳು ಇರಲಿಲ್ಲ, ಸ್ಪೀಡ್ ಇರಲಿಲ್ಲ, ಇಂಥ ರಸ್ತೆಗಳು ಇರಲಿಲ್ಲ. ನಮ್ಗೆ ಅದ್ರ ಬಗ್ಗೆ ಅಷ್ಟು ಅರಿವಿಲ್ಲ. ಪಾಪ ನಿಮ್ಗೆ ಅರಿವಿದೆ, ಬಟ್ ಸ್ಪೀಡ್ ಒಂದೇ ಕ್ರೈಟೀರಿಯಾ ಅಲ್ಲ. ಸ್ಪೀಡನ್ನ ಬಿಟ್ಬಿಟ್ಟು ಆ ಮೀಡಿಯಮ್ ಸ್ಪೀಡ್ ಅಂತ ಯೋಚನೆ ಮಾಡಿ ಕಾನ್ಸಂಟ್ರೇಟ್ ಮಾಡಿರಿ ಜೀವನನ. ಏನೋ ನೀವು ಮಾಡಬೇಕು, 2 ವೀಲರ್ಸು, ಅದನ್ನು ದಯವಿಟ್ಟು ಒಂದು ಸ್ಟೇಡಿಯಂ ಒಳಗೆ ಹೋಗಿ ಅದನ್ನು ಎಚ್ಚರಿಕೆ ತೊಗೊಂಡು ಅಲ್ಲೇನಾದರೂ ನೀವು ಪ್ರಾಕ್ಟೀಸ್ ಮಾಡಿರಿ. ನಾವು ಅಲ್ಲಿ ಯೂಟ್ಯೂಬ್ ಅಷ್ಟರೊಳಗಡೆ ಮಾಡಿಕೊಡ್ರಿ, ರೋಡಲ್ಲಿ ಮಾಡುವಂಥ ಅವಶ್ಯಕತೆ ಇರಲ್ಲ.